ಹೃದಯಾಂತಕರಣದಲ್ಲಿ ವಿರಾಜಮಾನವಾಗಿರುವ ದಾಸರಳ್ಳಿ ಶ್ರೀ ಆಂಜನೇಯ ಸ್ವಾಮಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ. ಆಂಜನೇಯ ಅಂದರೆ ಒಂದು ವಿಶೇಷ, ಯಾಕಂದ್ರೆ ಅವನೆಲ್ಲರೂ ಕೂಡ ಅವನ ಸರ್ವಸ್ವವನ್ನು ಕೂಡ ಶ್ರೀರಾಮನಿಗೆ ಅವನು ಅರ್ಪಣೆ ಮಾಡಿದ್ದಾನೆ. ಮನುಷ್ಯರ ವ್ಯಕ್ತಿತ್ವಕ್ಕೆ ತುಂಬಾ ಹತ್ತಿರವಾದವನು ಆಂಜನೇಯ. ಯಾರಿಗೆ ಸಮರ್ಪಣಾ ಮನೋಭಾವ ಇರುತ್ತೆ, ಯಾರಿಗೆ ಪ್ರಾಮಾಣಿಕತೆ ಇರುತ್ತೆ, ಯಾರಲ್ಲಿ ಅಚಲವಾದ ನಂಬಿಕೆ ಇರುತ್ತೆ, ಯಾರು ಎಲ್ಲರನ್ನೂ ಪ್ರೀತಿಸ್ತಾರೆ, ಅವರೇ ಭಗವಂತನಾಗ್ಲಿಕ್ಕೆ ಸಾಧ್ಯವಿದೆ ಅಂತೇಳಿ ತೋರಿಸಿಕೊಟ್ಟವನು ಶ್ರೀಮಾನ್ ಆಂಜನೇಯ. ಇದೆಲ್ಲವನ್ನು ಕೂಡ ಅವನು ಶ್ರೀರಾಮನ ಮೇಲೆ ಹೊಂದಿದ್ದ. ಅವನ ಸರ್ವಸ್ವವನ್ನು ಕೂಡ ಶ್ರೀರಾಮನಿಗೆ ಅರ್ಪಣೆ ಮಾಡಿದ್ದ. ಹಾಗಾಗಿ ಅವನು ಬ್ರಹ್ಮಾಂಡದಲ್ಲಿ ಎಲ್ಲೆಲ್ಲೂ ಕೂಡ ಅಣು ರೇಣು ತೃಣ ಕಾಷ್ಟ ಎಲ್ಲ ಕಡೆಗಳಲ್ಲೂ ಕೂಡ ಅವನು ಯಾರಾದ್ರೂ ಎದುರಿಗೆ ಬಂದ್ರೆ ಅವರಲ್ಲೂ ಶ್ರೀರಾಮನನ್ನೇ ನೋಡ್ತಾ ಇದ್ದ. ಹಂಗಾಗಿ ಅವನು ಯಾರನ್ನೂ ದ್ವೇಷ ಮಾಡಲಿಲ್ಲ, ಯಾರನ್ನೂ ಅನುಮಾನಿಸ್ಲಿಲ್ಲ. ಎಲ್ಲರಲ್ಲೂ ನೋಡ್ತಿದ್ದಂತ ಕಪಿ ಸೈನ್ಯ ಚಪ್ಪಾಳೆ ಹೊಡೆದು ನಡ್ತಾ ಇದ್ದ. ರಾಮನಿಗೆ ಸಿಟ್ಟು ಬಂತು. ರಾಮ ಕೇಳಿದ, ನಾನು ಹಾಕಿದ ಕಲ್ಲು ಮುಳುಗಿದ್ರೆ ನಿಮ್ಗೆಲ್ಲ ಖುಷಿನ ಹಾಗೆ? ಆಗ ಆಂಜನೇಯ ಬಂದು ಹೇಳ್ತಾನೆ, ನೀನಿದ್ಯಾ ಅನ್ನುವಂಥ ಅಚಲವಾದ ನಂಬಿಕೆಯಿಂದ ನೀನು ನಮ್ಮ ಜೊತೆನಲ್ಲಿ ಗಟ್ಟಿಯಾಗಿ ನಿಂತಿದ್ಯಾ ಅನ್ನುವಂಥ ಅಚಲವಾದ ನಂಬಿಕೆಯಿಂದ ನಾವು ಕಲ್ಲನ್ನು ಹಾಕ್ತಾ ಇದ್ದೀವಿ. ಆ ನಂಬಿಕೆ ಆ ಕಲ್ಲನ್ನು ತೇಲಿಸ್ತಾ ಇದೆ. ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ, ಕಲ್ಲು ಹಾಕ್ತೆ, ಕಲ್ಲು ಮುಳುಗೋಯ್ತು. ನೀನು ಬ್ರಹ್ಮಾಂಡ ನಾಯಕ, ನೀನೇ ಕೈ ಬಿಟ್ರೆ ಉಳಿಯೋರು ಯಾರು? ಹಾಗೇನೆ ದಾಸರು ಆ ಕಥೆಯನ್ನು ಆಧರಿಸಿ ಹಾಡನ್ನು ಬರೀತಾರೆ. ನಂಬಿಕೆಟ್ಟವರಿಲ್ಲ, ನಂಬಿಕೆ ಬಹಳ ಮುಖ್ಯ. ಹಾಗಾಗಿ ಆಂಜನೇಯ ಸ್ವತಃ ದೇವರೇ ಆಗ್ಬಿಟ್ಟ ನಮ್ಮ ಕಣ್ಣಿಗೆ. ಯಾಕೆ? ಅವನಲ್ಲಿ ನಿಷ್ಕಲ್ಮಶವಾದ ಹೃದಯ, ನಿರ್ಮಲವಾದ ಪ್ರೀತಿ, ಅಚಲವಾದ ನಿಷ್ಠೆ, ಅಗಣಿತವಾದ ಪ್ರಾಮಾಣಿಕತೆ, ಇದೆಲ್ಲವೂ ನಮ್ದಾಗ್ಬಿಟ್ರೆ ನಾವು ದೇವರಾಗ್ಬೋದಲ್ಲ. ಹಾಗಾಗಿ ನಾವು ಯೋಚನೆ ಮಾಡುವಂಥ ರೀತಿಗಳು ಬಹಳ ಮುಖ್ಯ. ನಾವು ದೇವರನ್ನು ನೋಡುವಂಥ ರೀತಿ ಬಹಳ ಮುಖ್ಯ. ಬಹಳ ಸಂತೋಷ, ದಾಸರಳ್ಳಿಗೆ ನಾವು ಬಹಳಷ್ಟು ಸರಿ ಬಂದಿದ್ರು ಕೂಡ ಈ ರೀತಿಯ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದಿದ್ದು ಇಷ್ಟು ದೊಡ್ಡದಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಎಲ್ಲ ಭೇದಗಳನ್ನು ಮರೆತು ನೀವು ಆಂಜನೇಯನಿಗೋಸ್ಕರ ಒಂದಾಗಿರುವಂಥದ್ದು ನಮಗಂತೂ ಬಹಳ ಸಂತೋಷ ತರುತ್ತದೆ. ಆಂಜನೇಯ ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಸದಾ ನೀಡಲಿ. ಮತ್ತು ಈ ಭಾಗದ ಕೆರೆಗಳಿಗೆ ಈಗ ಭದ್ರಾಗಿ ಸೇರಿಸಿದಾರ. ಮೊನ್ನೆ ನಾವೆಲ್ಲ ಹೇಳ್ತಾ ಇದ್ವು, ಈ ಬರ್ಗು ನೀವು ಅದನ್ನ ಭದ್ರಾ ಪ್ರಾಜೆಕ್ಟ್ಗೆ ಅಪ್ಪರ್ ಭದ್ರಾಗಿ ಸೇರಿಸ್ಕೋಬೇಕು ಅಂತೇಳಿ. ಆದರೆ ನಮ್ಮ ದುರ್ದೈವ ಇನ್ನು ಮೂಲ ಯೋಜನೆ ಆಗಲಿಲ್ಲ. ತುಂಗಾಯಿಂದ ಭದ್ರಾಕ್ಕೆ 17 TMC ನೀರನ್ನು ಅವರು ಲಿಫ್ಟ್ ಮಾಡಬೇಕು, ಅದು ಮೂಲ ಯೋಜನೆ. ಅದಾದರೆ ನಮಗೆ ಜೀವನದಿ ಆಗ್ತದೆ. ಅದಾಗಿಲ್ಲ, ಅದು ಆಗಬೇಕು. ಅದಾದ ನಂತರ ಈಗ ತುಮಕೂರು ಕೆನಾಲ್ ಅಂತ ಮಾಡಿದ್ದಾರೆ, ಚಿತ್ರದುರ್ಗ ಕೆನಾಲ್ ಅಂತ ಮಾಡಿದ್ದಾರೆ. ಇವ್ಯಾವೂ ಕೂಡ ಪ್ರಾಜೆಕ್ಟು ಪೂರ್ಣ ಆಗಿಲ್ಲ. ಅದರಿಂದ ನಾವು ಇನ್ನೂ ಎಷ್ಟು ವರ್ಷಗಳು ಈ ನೀರಾವರಿಗಾಗಿ ಹೋರಾಟ ಮಾಡಬೇಕು ಅಂತ. ಅದರಿಂದ ಸರ್ಕಾರ, ಕೇಂದ್ರ ಸರ್ಕಾರ ತನ್ನ ಶೇರನ್ನು ಕೊಡಬೇಕು. ಸುಮಾರು 6,000 ಕೋಟಿಯನ್ನು ಕೊಡಬೇಕು. ರಾಜ್ಯ ಸರ್ಕಾರ ತನ್ನ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು.
ಪ್ರಾಜೆಕ್ಟ್ ನಮಗೆಲ್ಲ ಒಂದು ಕನಸಿನ ಯೋಜನೆ. ಎತ್ತಿನಹೊಳೆ ಆಗಲಿ, ಎತ್ತಿನಹೊಳೆ ಕೂಡ ನಮ್ಮ ತಾಲೂಕಿನಲ್ಲಿ ಒಂದು ಅರ್ಧ TMC ಬರುತ್ತೆ. ಹೇಮಾವತಿಯಿಂದ ಸ್ವಲ್ಪ ಕಮ್ಮಿ 1 TMC ಅಂತ ತಗೊಂಡಿದ್ದೀವಿ. ಅದರಿಂದ ಇದು ಎಲ್ಲರ ಹೋರಾಟದ ಬಲ. ಈಗಿನ ಶಾಸಕರು ಜಯಚಂದ್ರ ಅವರು, ಅವರ ಹಿರಿತನ, ರಾಜೇಶ್ ಗೌಡ್ರು, ಮತ್ತು ನಮ್ಮ ಹಿಂದಿನ ಮಾಜಿ ಮಂತ್ರಿಗಳು ಸತ್ಯನಾರಾಯಣರು, ಇವರೆಲ್ಲರ ಹೋರಾಟದ ಫಲದಿಂದ, ನಿಮ್ಮೆಲ್ಲರ ಹೋರಾಟದ ಫಲದಿಂದ ಇವತ್ತು ನಮ್ಮ ತಾಲೂಕಿಗೆ 3 ನದಿಗಳು ಕೂಡ ಹರಿಯುವಂಥದ್ದಾಗ್ತಾ ಇದೆ. ಒಂದು ಕಡೆ ಅಪ್ಪರ ಭದ್ರಾ, ಇನ್ನೊಂದು ಕಡೆ ಹೇಮಾವತಿ, ಇನ್ನೊಂದು ಕಡೆ ಎತ್ತಿನಹೊಳೆ. ಅದರಿಂದ ಸರ್ಕಾರ ಅಪ್ಪರ ಭದ್ರಾ ಕೊಡುವಂಥ ಇಂಪಾರ್ಟೆನ್ಸ್ ಅನ್ನು ಕೊಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಹಣಕಾಸನ್ನ ಸರ್ಕಾರ ತುರ್ತಾಗಿ ಒದಗಿಸ್ಬೇಕಾಗ್ತದೆ. ಕಾಮಗಾರಿಯಲ್ಲಿ ಗುಣಮಟ್ಟದ ಕೆಲಸವನ್ನು ಮಾಡಬೇಕಾಗ್ತದೆ. ಈಗಾಗಲೇ 5-6 ವರ್ಷದಿಂದನೇ ಪೈಪ್ಲೈನ್ ಹಾಕ್ಬಿಟ್ರಿ, ನೀವು ನೀರು ಯಾವಾಗ ಕೊಡ್ತೀರಾ? ಅದರಿಂದ ಈ ಭಾಗ ಎಲ್ಲ ಸಸ್ಯ ಶ್ಯಾಮಲ ಆಗಬೇಕು. ಈ ಭಾಗದ ಎಲ್ಲ ಕೆರೆಗಳು ಕೂಡ ನೀರನ್ನು ತುಂಬಿಸ್ಬೇಕು ಹಾಗೆ ಅಂತ ಹೇಳಿದ್ವಿ. ಅದನ್ನ ಮಾನ್ಯ ಜಯಚಂದ್ರ ಅವರು ಮತ್ತು ಹಿಂದೆ ಇದ್ದಂಥ ರಾಜೇಶ್ ಗೌಡ್ರು ಅದನ್ನ ಸೇರಿಸುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಅದರಿಂದ ನೀರಿನ ವಿಷಯದಲ್ಲಿ ಯಾವುದೇ ರಾಜಕೀಯ ಸಲ್ಲದು. ಸರ್ಕಾರ ಆದಷ್ಟು ಬೇಗನೆ ನಮ್ಮ ಪ್ರಾಜೆಕ್ಟ್ ಏನಿದೆ ಅಪ್ಪರ ಭದ್ರಾ ಮತ್ತು ಎತ್ತಿನಹೊಳೆಗೆ, ಅದಕ್ಕೆ ಬೇಕಾದಂಥ ಹಣಕಾಸನ್ನ ತುರ್ತಾಗಿ ಒದಗಿಸಿ ಆ ಯೋಜನೆ ಪೂರ್ಣ ಆಗುವಂತೆ ಮಾಡಲಿ. ಬೇಗನೆ ಜನಗಳಿಗೆ ಶಾಶ್ವತ ನೀರಾವರಿಯನ್ನು ಕೊಡಲಿ ಹಾಗೆ ಅಂತೇಳಿ ಆಂಜನೇಯ ಸ್ವಾಮಿ ಅವರೆಲ್ಲರಿಗೂ ಕೂಡ ಶಕ್ತಿಯನ್ನ, ಸದ್ಬುದ್ಧಿಯನ್ನ ದಯಪಾಲಿಸಲಿ ಹಾಗೆ ಅಂತೇಳಿ, ನಿಮ್ಮೆಲ್ಲರ ಜೀವನದಲ್ಲಿ ಸುಖ ಸಮೃದ್ಧಿಯನ್ನ, ಆರೋಗ್ಯಪೂರ್ಣ ಬದುಕನ್ನ ಸದಾ ಕರುಣಿಸ್ಲಿ ಹಾಗೆ ಅಂತೇಳಿ ನಮ್ಮ ರವಿ ಅವರು ಇಲ್ಲಿಗಷ್ಟೇ ಅಲ್ಲ, ತಾಲೂಕಿನಲ್ಲಿ ಹೆಚ್ಚು ಕಮ್ಮಿ ಒಂದು 100-150 ಗೋಪುರ ಕಟ್ಟಿದ್ದಾರೆ. ನಮ್ಮ ಮಠದಲ್ಲಿರುವಂಥ ಬಹಳಷ್ಟು ಗೋಪುರಗಳೆಲ್ಲ ಅವರೇ ಮಾಡಿದ್ರು. 3 ದ್ವಾರ ಬಾಗಿಲುಗಳನ್ನ ಅವರು ಮಾಡಿಸಿದ್ದಾರೆ ನಮ್ಮ ಶ್ರೀಮಠದಲ್ಲಿ. ಮತ್ತು ಒಂದು ದೊಡ್ಡ ದ್ವಾರ ಬಾಗಿಲು ಅದನ್ನು ಕೂಡ ಅವರೇ ಮುನ್ನಿಂತು ಮಾಡಿಸಿರುವಂಥದ್ದು. ಎಲ್ಲ ಕಡೆಗಳಲ್ಲೂ ಕೂಡ ಅವರೂರಲ್ಲಿ ಬಹಳ ದೊಡ್ಡ ದೊಡ್ಡ ದೇವಾಲಯಗಳನ್ನ ಮುಂದೆ ನಿಂತು ಅವರೇ ಕಟ್ಟಿಸಿದ್ದಾರೆ. ಅದು ಬಹಳ ಮುಖ್ಯ. ಕೊಟ್ಟಿದ್ದು ಅದು ನಮಗೆ ಉಳಿತದೆ ಅಂತ, ನಾವೇನೋ ಬಚ್ಚಿಟ್ಟು ಆಸ್ತಿ ಮಾಡಿದ್ರೆ ಕಳ್ಳ ಹೊಡ್ಕೊಂಡು ಹೋಗ್ತಾನೆ ಅಂತ. ಅದರಿಂದ ರವಿಯವರು ಅದರ ಮೇಲೆ ನಂಬಿಕೆ ಇಟ್ಟು ತಮ್ಮಲ್ಲಿರುವಂಥದ್ದನ್ನ ಹಂಚಿ ಸಂತೋಷ ಪಡುವಂಥ ವ್ಯಕ್ತಿತ್ವ ಅವರಿಗೆ ದೇವರು ಕೊಟ್ಟಿದ್ದಾನೆ. ಬಪ್ಪಣ್ಣವರು ನಮ್ಮ ಹಿರಿಯ ಮುಖಂಡರು. ಯಾವಾಗಲೂ ಈಗಾಗಲೇ ಎಷ್ಟಣ್ಣ ವಯಸ್ಸು? 80. ಅವ್ರಂಗೆ ಕಾಣೋದೇ ಇಲ್ಲ. ನಾನೊಂದು 40 ವರ್ಷದಿಂದ ನೋಡ್ತಿದ್ದೀನಿ. ಅವರು ಹಂಗೆ ಇದ್ದಾರೆ. ಅವರೆಲ್ಲ ನಮ್ಮ ರಾಮೇಗೌಡರು ಶಿಷ್ಯರು. ಅವ್ರ ಜೊತೆನಲ್ಲಿ ಅವರೆಲ್ಲ ಒಡನಾಟ ಇಟ್ಕೊಂಡಿದ್ದಂಥವ್ರು. ಮಹಾನ್ ಪ್ರಾಮಾಣಿಕ ವ್ಯಕ್ತಿ ಇಲ್ಲಿ ರಾಮೇಗೌಡರು. ಅವರು ಶಾಸಕರಾಗಿ ಅವ್ರ ಕರ್ತವ್ಯಗಳನ್ನ ನಿರ್ವಹಿಸಿದ್ದಾರೆ. ಅವರ ಸಮಕಾಲೀನರು ಬಪ್ಪಣ್ಣವರು ಬಹಳ ಉತ್ಸಾಹಿಗಳು. ಮತ್ತು ಆಲ್ಗುಂಡೇಗೌಡರು ಇದಾರ? ಎಲ್ಲಿದ್ದಾರೆ? ಆಲ್ಗುಂಡೇಗೌಡರು ಅವರ ಮೊಮ್ಮಕ್ಕಳು ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಪರಮೇಶ್ ಗೌಡರು ಮತ್ತು ಅವ್ರ ಸ್ನೇಹಿತರು, ಅವರ ಸಹವರ್ತಿಗಳು, ಈ ಊರಿನ ಎಲ್ಲ ಮುಖಂಡರು, ನೀವೆಲ್ಲ ಒಟ್ಟಾಗಿ ಇಷ್ಟು ದೊಡ್ಡ ಕೆಲಸವನ್ನ ಮಾಡಿದ್ದೀರಿ. ನಿಮ್ಮೆಲ್ಲರ ಜೀವನದಲ್ಲಿ ಭಗವಂತ ಸದಾ ಒಳಿತನ್ನ ಕರುಣಿಸ್ಲಿ, ಆರೋಗ್ಯಪೂರ್ಣ ಬದುಕನ್ನ ಕರುಣಿಸ್ಲಿ ಹಾಗೆ ಅಂತ ಹೇಳಿ ತುಂಬು ಹೃದಯದಿಂದ ಹಾರೈಸ್ತೀನಿ.